ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಯನ್ನು ಹೊಂದಿರುವ ಚಿತ್ರಗಳು ಅಂತ ನೋಡಿವ್ರಿ. ಇಂದಿನ ಅವಧಿಯಲ್ಲಿ ಆ ವಿಡಿಯೋವನ್ನು ಯಾರು ನೋಡಿಲ್ಲ, ಮೇಲೆ ಐಕಾನ್ ಬಟನ್ ಕಾಣತ್ತಿ, ಅದನ್ನು ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡಬಹುದು. ಇನ್ನೂ ಒಂದು ಏನು ರೀ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಪ್ರೀವಿಯಸ್ ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋ ಅಂತ ಐತ್ರಿ. ಪ್ರೀವಿಯಸ್ ವಿಡಿಯೋ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಹೊಡೆದ್ರಿ ಅಂದ್ರೆ ಹಿಂದಿನ ವಿಡಿಯೋ ಸ್ಟಾರ್ಟ್ ಆಕೈತಿ. ನೆಕ್ಸ್ಟ್ ವಿಡಿಯೋ ಅಂದ್ರೆ ಮುಂದಿನ ವಿಡಿಯೋ ಸ್ಟಾರ್ಟ್ ಆಕೈತಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪಾಠದ ಎಲ್ಲಕ್ಕೆಲ್ಲ ವಿಡಿಯೋಗಳ ಲಿಂಕನ್ನು ಕೊಟ್ಟೀನಿ. ಅದನ್ನು ಒತ್ತುವುದರ ಮೂಲಕ ಇಡೀ ಪಾಠದ ನೀವು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಇಂದಿನ ಅವಧಿಯಲ್ಲಿ ಪ್ರತಿಫಲನ ಅಂತ ನೋಡೋಣ್ರಿ. ಪ್ರತಿಫಲನ ಅಂದರೆ ಏನ? ಈಗ ನಾವು ತನಕ ಏನು ನೋಡಾತಿದ್ದೀವಿ ರೀ, ಸಮಮಿತಿ ರೇಖೆಗಳಂತ ನೋಡಾತಿದ್ವಿ. ಸಮಮಿತಿ ರೇಖೆಗಳು ಅಂದ್ರೂ ಒಂದು ಟೈಪ್ ಪ್ರತಿಫಲನ ಇದ್ದಂಗೆ ನೋಡ್ರಿ. ಇದುವರೆಗೆ ನಾವು ಒಂದು ಆಕೃತಿಯ ಸಮಮಿತಿಯ ರೇಖೆಯ ಉದ್ದಕ್ಕೂ ಮಡಚಿದಾಗ ಉಂಟಾಗುವ ಎರಡು ಭಾಗಗಳ ಪೂರ್ಣವಾಗಿ ಐಕ್ಯವಾಗುತ್ತವೆ. ಅಂದ್ರೆ ಒಂದರ ಮೇಲೆ ಒಂದು ಮಡಿಚಿದೀವಿ, ಐಕ್ಯವಾಗುತ್ತಿದ್ದು ಎಂಬುದನ್ನು ನೋಡಿದ್ದೇವೆ. ಸಮಮಿತಿ ರೇಖೆಯ ಒಂದು ಪಾರ್ಶ್ವದಲ್ಲಿರುವ ಚಿತ್ರವು ಆ ರೇಖೆಯಿಂದ ಸಮಮಿತಿ ರೇಖೆಯ ಮತ್ತೊಂದು ಪಾರ್ಶ್ವಕ್ಕೆ ಪ್ರತಿಫಲನ ಹೊಂದಿದೆ. ಹಾಗೆಯೇ ಸಮಮಿತಿ ರೇಖೆಯ ಮತ್ತೊಂದು ಪಾರ್ಶ್ವದಲ್ಲಿರುವ ಚಿತ್ರವು ಮೊದಲ ಪಾರ್ಶ್ವಕ್ಕೆ ಪ್ರತಿಫಲನ ಹೊಂದಿದೆ. ಚಿತ್ರದ ಮೇಲೆ ಕೆಲವು ಬಿಂದುಗಳು ಗುರುತಿಸುವುದರ ಮೂಲಕ ಅದನ್ನು ಅರ್ಥೈಸಿಕೊಳ್ಳೋಣ. ಅಂದರೆ ಹೆಂಗೆ ಅರ್ಥೈಸಿಕೊಳ್ಳೋಣ ಅಂತ ನೋಡ್ರಿ. ಚಿತ್ರದಲ್ಲಿ ಚೌಕದ ಮೂಲೆಗಳು ABCD ಅಂತ ಹೆಸರಿಸಲಾಗಿದೆ. ಮೊದಲ ಲಂಬ ಸಮಮಿತಿ ರೇಖೆಯನ್ನು ಪರಿಗಣಿಸೋಣ. ಈ ರೇಖೆಯ ಉದ್ದಕ್ಕೂ ಚೌಕವನ್ನು ಪ್ರತಿಫಲಿಸಿದಾಗ ಬಲಭಾಗದಲ್ಲಿರುವ B ಮತ್ತು C ಬಿಂದುಗಳು ಎಡಭಾಗದಲ್ಲಿರುವ A ಮತ್ತು D ಬಿಂದುಗಳ ಸ್ಥಾನವನ್ನು ಆಕ್ರಮಿಸುತ್ತವೆ. ಅಂದ್ರೆ ರೀ, B ಬಿಂದುವಿನ ಸ್ಥಾನಕ್ಕೆ ಏನು ಕಾಣ್ತತಿ? C ಕಾಣ್ತತಿ ರೀ. A ಬಿಂದುವಿನ ಸ್ಥಾನಕ್ಕೆ D ಕಾಣ್ತತಿ ಅನ್ನತ್ತಾರ ಅವರು. A ಮತ್ತು D ಬಿಂದುಗಳು ಏನಾಗುತ್ತಿವೆ? Aಯು B ಬಿಂದುವಿನ ಸ್ಥಾನವನ್ನು ಮತ್ತು Dಯು C ಬಿಂದುವಿನ ಸ್ಥಾನವನ್ನು ಆಕ್ರಮಿಸುತ್ತದೆ ಅಂತ ಅಂದಾರೆ ನೋಡ್ರಿ. ಈಗ ಇದು ABCD ಒಂದು ಚೌಕ್ರಿ. ನಾ ಇಲ್ಲೇನು ಮಾಡ್ತಾನು? ದರ್ಪಣವನ್ನು ಇಡ್ತೀನಿ. ನಾ ದರ್ಪಣವನ್ನು ಇಟ್ಟಿನಿ ಅಂದ್ರೆ A ಬಿಂದುವಿನ ಏನು ಮಾಡತ್ತತಿ? B ಬಿಂದುವಿನ ಮೇಲೆ ತೋರಿಸಾತತಿ. ಇಲ್ಲಿ A ಬಿಂದು ಇರ್ತೈತಿ ರೀ, ಅದು ಏನು ಮಾಡ್ತತಿ? ಆಕ್ರಮಿಸ್ತತಿ. B ಬಿಂದುವನ್ನ A ಬಿಂದು ಆಕ್ರಮಿಸ್ತತಿ. ಹಂಗೆ C ಬಿಂದುವನ್ನ D ಬಿಂದುವನ್ನು ಆಕ್ರಮಿಸ್ತತಿ. ಇಲ್ಲಿನ ದರ್ಪಣವನ್ನು ಇಟ್ಟಿನಿ ಅಂದ್ರೆ ನೋಡ್ರಿ, A ಇಂದ Cಗೆ ಕರ್ಣದ ಉದ್ದಕ್ಕೂ ಪ್ರತಿಫಲಿಸಿದರೆ ಏನಾಗುತ್ತದೆ? ಈಗ ದರ್ಪಣವನ್ನು ಹಿಂಗೆ ಇಡುವಂಗಿಲ್ಲ. ದರ್ಪಣವನ್ನು ಏನು ಮಾಡೋದ್ರಿ? ಓರೆಯಾಗಿಡೋದ. ಈ ರೀತಿಯಾಗಿ ಓರೆಯಾಗಿ ಇಟ್ರಿ. ಓರೆಯಾಗಿ ಇಟ್ಟರೆ ಏನು ಕಾಣ್ತೈತಿ? ಈ A ಬಿಂದುವನ್ನು ಏನು ಮಾಡ್ತೈತಿ? C ಬಿಂದು ಆಕ್ರಮಿಸ್ತೈತಿ ರೀ. C ಬಿಂದು ಆಕ್ರಮಿಸ್ತೈತಿ. ಹಂಗೆ ಈ ದರ್ಪಣವನ್ನು ನಾ Aದಿಂದ Cಗೆ ಇಟ್ಟಿನಿ ರೀ. ಈ ದರ್ಪಣವನ್ನು ನಾ ಈ ರೀತಿಯಾಗಿ ಇಟ್ನಿ ಅಂದ್ರೆ ಏನಾಕೈತಿ? ಈ B ಬಿಂದುವನ್ನು D ಬಿಂದು ಆಕ್ರಮಿಸ್ತತಿ ಅಂತ ಅಂದ್ರೆ ನೋಡ್ರಿ. ABCD ಬಿಂದುಗಳು ಎಲ್ಲಿ ಹೋಗುತ್ತವೆ? ಅಡ್ಡ ಸಮಮಿತಿ ರೇಖೆಯ ಉದ್ದಕ್ಕೂ ಪ್ರತಿಫಲಿಸಿದರೆ ಏನಾಗುತ್ತದೆ? ಒಂದು ಚಿತ್ರವು ಸಮಮಿತಿ ರೇಖೆ ಅಥವಾ ರೇಖೆಗಳನ್ನು ಹೊಂದಿದ್ದರೆ ಅದನ್ನು ಪ್ರತಿಫಲನ ಸಮಮಿತಿಯನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತಿದೆ. ಅಂದ್ರೆ ರೀ, ಈಗ ಒಂದು ಚಿತ್ರ ಸಮಮಿತಿ ರೇಖೆಯನ್ನು ಹೊಂದೈತಿ ಅಂದ್ರೆ ಪ್ರತಿಫಲನ ರೇಖೆಯನ್ನು ಹೊಂದಿರ್ತೈತಿ ಅಂದಂಗಾದ. ಈಗ ಸಮಮಿತಿ ರೇಖೆನೂ ಅನ್ಬೋದು. ಇದ್ರ ಮೇಲೆ ನಾವು ಕಂಡ್ಯಾಡಿಟ್ಟಿವಿ ಅಂದ್ರೆ ರೀ, ಇದನ್ನೇನಂತೀವಿ? ಪ್ರತಿಫಲನ ರೇಖೆಯು ಅಂತೀವಿ. ಎರಡೂ ಅಂದರವು. ಪ್ರತಿಫಲನ ರೇಖೆನೂ ಅನ್ಬೋದು ನೋಡ್ರಿ. ಸಮಮಿತಿ ರೇಖೆಯನ್ನು ಹೊಂದಿರುವ ಆಕೃತಿಗಳನ್ನು ರೂಪಿಸುವುದು. ನಾವು ತನಕ ಏನು ಮಾಡತ್ತಿದ್ದೀವಿ? ಸಮಮಿತಿ ಆಕೃತಿಗಳನ್ನು ಅರ್ಥ ಮಾಡ್ಕೊತಿದ್ವಿ ಅಥವಾ ರಚನೆ ಮಾಡತ್ತಿದ್ವಿ. ಸಮಮಿತಿ ರೇಖೆಯನ್ನು ತೆಗಿಯಾಕತ್ತಿದ್ವಿ. ಇನ್ನು ಸಮಮಿತಿ ಆಕೃತಿಗಳನ್ನು ಹೆಂಗೆ ರೂಪಿಸೋದ ಅಂತ ನೋಡೋದು. ಇದುವರೆಗೆ ನಾವು ಸಮಮಿತಿ ಮತ್ತು ಅಸಮಮಿತಿ ಆಕೃತಿಯನ್ನು ಗಮನಿಸಿದ್ದೇವೆ. ಅಸಮಮಿತಿ ಆಕೃತಿ ಅಂದರೆ ಯಾವುದ್ರಿ? ನಿಮಗೆ ಮೋಡ ಬಂದಿತ್ತು ಗೊತ್ತೈತಿ ಇದ್ರ 1ನೇ ವಿಡಿಯೋ ಒಳಗೆ. ಆದರೆ ಅಸಮಮಿತಿ ಆಕೃತಿ ಗಮನಿಸಿದ್ದೇವೆ. ಸಮಮಿತಿ ಆಕೃತಿಗಳನ್ನು ಹೇಗೆ ರೂಪಿಸಬಹುದು? ಇದನ್ನು ಪರಿಶೋಧಿಸೋಣ. ಹೆಂಗೆ ಪರಿಶೋಧಿಸೋಣ ನೋಡ್ರಿ. ಶಾಯಿ ಕಲೆಗಳು ಅಂದ್ರೆ ರೀ, ನೀವೇನು ಮಾಡಿರಿ? ಇದನ್ನು ನೀವು 5ನೇ ತರಗತಿಯಲ್ಲಿ ಮಾಡಿ ಖುಷಿಪಟ್ಟಿದ್ದೀರಿ. ಒಂದು ಕಾಗದವನ್ನು ತೆಗೆದುಕೊಳ್ಳಿ, ಇದನ್ನು ಅರ್ಧಕ್ಕೆ ಮಡಿಚಿ ಕಾಗದವನ್ನು ತೆರೆಯಿರಿ ಮತ್ತು
ಒಂದು ಭಾಗದ ಮೇಲೆ ಒಂದು ಹನಿ ಶಾಯಿ ಚೆಲ್ಲಿ ಅಂದಾರ ನೋಡ್ರಿ. ಅಂದ್ರೆ ಇದು ಹೆಂಗೆ ಮಾಡಿದ್ರಂದ್ರೆ ಈ ರೀತಿಯಾಗಿ ಕಾಗದ ಇರ್ತಿತ್ತು ರೀ. ಇದನ್ನೇನು ಮಾಡಂತಾರೋ ಅವರ ಅರ್ಧ ಮಡ್ಸಂತಾರೋ. ಆಮೇಲೆ ಇಲ್ಲೇನು ಮಾಡೋದ್ರಿ, ಶಾಯಿಯನ್ನು ಹಾಕೋದು. ಶಾಯಿಯನ್ನು ಹಾಕಿ ಇದನ್ನು ಮಡಿಚಿದ್ವಿ ಅಂತ ತಿಳ್ಕೊರಿ. ಸೇಮ್ ಈ ಕಡೆ ಹೆಂಗೆ ಮೂಡಿರ್ತೈತಿಲ್ಲ ಈಚೆ ಕಡೆನೂ ಹಂಗೆ ಮೂಡಿಬಿಟ್ಟಿರ್ತೈತಿ ಅದು. ಈಚೆ ಕಡೆನೂ ಒಂದು ಚಿತ್ರ ಹಂಗೆ ಮೂಡಿರ್ತೈತಿ. ಇದನ್ನು ನಾವು ಏನಂತೀವಿ ರೀ, ಕರೆಕ್ಟ್ ಪ್ರತಿಫಲನ ಆಗಿರ್ತೈತಿ ಅಂತ ಅಂತೀವಿ. ಈಗ ನೋಡ್ರಿ, ಈಗ ಎರಡು ಅರ್ಧಗಳನ್ನು ಸೇರಿಸಿ ಮತ್ತು ಕಾಗದವನ್ನು ಮತ್ತೆ ತೆರೆಯಿರಿ. ಒಂದು ಇದರ ಶಾಯಿ ಚೆಲ್ಲುದ, ಅದ್ರ ಮೇಲೆ ಮಡಿಚಿ ಅದ್ರ ಮೇಲೆ ಒತ್ತಿ ಆಮೇಲೆ ಓಪನ್ ಮಾಡೋದು. ನೀವು ಏನನ್ನು ನೋಡಿವ್ರಿ ಅಂದರೆ ಎರಡು ಕಡೆ ಒಂದು ಆಕೃತಿಯನ್ನು ನೋಡ್ತೀವಿ. ಉಂಟಾಗಿರುವ ಆಕೃತಿ ಸಮಮಿತಿಯಾಗಿದೆಯೇ? ಹೌದ್ರಿ. ಹೌದಾದರೆ ಸಮಮಿತಿ ರೇಖೆ ಎಲ್ಲಿದೆ? ಸಮಮಿತಿ ರೇಖೆ, ಈಗ ನಾ ಏನು ರೇಖೆಯನ್ನು ಹೇಳ್ದೇನ್ರಲ್ಲ ಅದು ಸಮಮಿತಿ ರೇಖೆ. ಎರಡು ತದ್ರೂಪಿ ಭಾಗಗಳನ್ನು ಉಂಟಾಗಿ ಮಾಡಲು ಇನ್ಯಾವುದಾದರೂ ರೇಖೆಯ ಉದ್ದಕ್ಕೂ ಅದನ್ನು ಮಡಚಬಹುದೇ ಅಂತಂದಾರೆ. ಈಗ ಇದನ್ನು ನಾ ಸಮಮಿತಿಯಾಗಿ ಮಾಡಬೇಕಾಗಿತ್ತಂದ್ರೆ ಸಾಧ್ಯ ಇಲ್ಲರಿ. ಇಲ್ಲಿ ಒಂದ ಸಮಮಿತಿ ರೇಖೆ ಇರ್ತೈತಿ, ಬೇರೆ ತದ್ರೂಪಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಈ ರೀತಿಯಾಗಿ ಮಡಿಚಿದ್ವಿ ಅಂದ್ರೆ ಇಲ್ಲಿ ನೋಡ್ರಿ, ಇದು ಈ ರೀತಿಯಾಗಿ ತಯಾರಾಗಿರ್ತೈತಿ, ಮ್ಯಾಲೆ ಬೇರೆ ತಯಾರಾಗಿರ್ತೈತಿ, ಅದನ್ನ ಎಳ್ಯಾಕ ಆಗಂಗಿಲ್ಲ. ನೋಡ್ರಿ, ಇಂತಹ ಇನ್ನೂ ಹಲವಾರು ವಿನ್ಯಾಸಗಳನ್ನು ಮಾಡಲು ಪ್ರಯತ್ನಿಸಿ. ಕಾಗದ ಕತ್ತರಿಸುವುದು ಅಥವಾ ಮಡಿಸೋದು ಅಂದ್ರೆ ರೀ, ಇನ್ಕ ತನಕ ನಾವೇನು ನೋಡಿದ್ದೀವಿ, ಸಮಮಿತಿ ಆಕೃತಿಗಳನ್ನು ನೋಡಿದೀವಿ. ಇನ್ನು ನಾವೇನು ಮಾಡಕತ್ತೀವಿ, ಸಮಮಿತಿ ಆಕೃತಿಗಳನ್ನು ನಾವು ತಯಾರು ಮಾಡಕತ್ತೀವಿ. ಅದನ್ನ ಹೆಂಗೆ ಮಾಡೋದು ನೋಡ್ರಿ. ಅಥವಾ ಈಗ ನಾವು ಆ ಇಂಕನ್ನು ಚೆಲ್ಲೋದ್ರ ಮೂಲಕ ಸಮಮಿತಿ ರೇಖೆಯನ್ನು ತಯಾರು ಮಾಡಿದೆವು. ಇನ್ನು ಕಾಗದವನ್ನು ಕಟ್ ಮಾಡೋದ್ರ ಮೂಲಕ ಹೆಂಗೆ ತಯಾರು ಮಾಡೋದು ಅಂತ ನೋಡ್ರಿ. ಸಮಮಿತಿ ಆಕೃತಿಗಳನ್ನು ಮಾಡುವ ಇನ್ನೊಂದು ವಿಧಾನ ಇಲ್ಲಿದೆ. ಈ ಎರಡೂ ಚಿತ್ರಗಳಲ್ಲಿ ಒಂದು ಕಾಗದದ ಹಾಳೆಯನ್ನು ಮಡಿಚಿ ನಂತರ ಚಿತ್ರದಲ್ಲಿ ತೋರಿಸಿರುವ ಚುಕ್ಕೆ ಗೆರೆಯ ಉದ್ದಕ್ಕೂ ಕತ್ತರಿಸಿ. ಈ ರೀತಿಯ ಒಂದು ಹಾಳೆ ತಗೋರಿ, ಈ ರೀತಿಯಾಗಿ ನೀವೇನು ಮಾಡ್ಕೋರಿ, ಕಟ್ ಮಾಡ್ಕೋರಿ. ತೆರೆದರೆ ಕಾಣುವ ಆಕೃತಿ ಚಿತ್ರವನ್ನು ಬರೆಯಿರಿ ಅಂತ ಅಂದಾರೆ. ಈ ರೀತಿಯಾಗಿ ಕಟ್ ಮಾಡಿರಂದ್ರೆ ಸಿಗ್ತೈತ್ರಿ ಅದು. ಈ ಆಕೃತಿಯಲ್ಲಿ ಸಮಮಿತಿ ರೇಖೆಯನ್ನು ಕಾಣುತ್ತೀರಾ? ಅದು ಯಾವುವು? ಈ ಆಕೃತಿ ಒಳಗೆ ನಾವು ಸಮಮಿತಿಯನ್ನು ಕಾಣ್ತೀವಿ. ನೋಡ್ರಿ ಅದು ಹೆಂಗೆ ಕಾಣ್ತೀವಿ ಅಂತ. ಕಾಗದವನ್ನು ಮಡಿಚುವುದು ಮತ್ತು ಕತ್ತರಿಸುವುದರ ಮೂಲಕ ವಿಭಿನ್ನ ಸಮಮಿತಿ ಆಕೃತಿಗಳನ್ನು ಮಾಡಿ. ಸಮಮಿತಿ ಆಕೃತಿಗಳನ್ನು ಪಡೆಯಲು ಕಾಗದವನ್ನು ಮಡಿಚುವ ಮತ್ತು ಕತ್ತರಿಸುವ ಇನ್ನೂ ಹಲವಾರು ವಿಧಗಳಿವೆ. ತೆಳುವಾದ ಆಯತಾಕಾರದ ಬಣ್ಣದ ಕಾಗದವನ್ನು ಉಪಯೋಗಿಸಿ ಅದನ್ನು ಹಲವಾರು ಬಾರಿ ಮಡಿಚಿ ಮತ್ತು ಇಲ್ಲಿ ತೋರಿಸಿರುವಂತೆ ಕೆಲವು ಸಂಕೀರ್ಣ ವಿನ್ಯಾಸ ಸೃಜಿಸಿ ಪುನರಾವರ್ತಿಸುವಾಗ ವಿನ್ಯಾಸಗಳಲ್ಲಿ ಸಮಮಿತಿ ರೇಖೆಯನ್ನು ಗುರುತಿಸಿ. ಇಂತಹ ಕತ್ತರಿಸಿದ ಅಲಂಕಾರಿಕ ಕಾಗದ ವಿನ್ಯಾಸಗಳನ್ನು ಹಬ್ಬದ ಸಂದರ್ಭದಲ್ಲಿ ನೀವು ಬಳಸ್ಬೋದು ಅಂತ ಅಂತಾರೆ. ನೋಡ್ರಿ, ಇಲ್ಲಿ ನಾವು ಯಾವ ರೀತಿಯಾಗಿ ಸಮಮಿತಿ ರೇಖೆಯನ್ನು ಪಡಿಬೋದು ಅಂದ್ರೆ, ಇಲ್ಲಿ ಟೋಟಲ್ ನಾವು ಇದನ್ನು ಈ ರೀತಿಯಾಗಿ ಅಡ್ಡ ಒಂದು ಗೆರೆ ಎಳೆಯುವುದರ ಮೂಲಕ ಸಮಮಿತಿ ರೇಖೆಯನ್ನು ಅಂದರೆ ಈಚೆ ಕಡೆ ಏನೈತಿರಲ್ಲ ಆಚೆ ಕಡೆನೂ ಅದೈತಿ. ಇನ್ನು ಇದು ಒಂದು ರೀತಿ ಸಮಮಿತಿ ರೇಖೆಯನ್ನು ಎಳಿಬೋದು, ಈ ರೀತಿಯಾಗಿಯೂ ಒಂದು ಸಮಮಿತಿ ರೇಖೆಯನ್ನು ಎಳಿಬೋದು. ನೋಡ್ರಿ, ಈಚೆ ಕಡೆ ಏನೈತಿಲ್ಲ ಸೇಮ್ ಈಚೆ ಕಡೆನೂ ಅದ ಐತಿ. ಹಂಗಾದ್ರೆ ಸಮಮಿತಿ ರೇಖೆ ಕಾಣುವಿರಾ ಅಂತೈತ್ರಿ. ಹೌದು. ಅದು ಯಾವುದು ಅಂತ ಅಂದಾರ. ಹಂಗಾರೆ ಎರಡು ಸಮಮಿತಿ ರೇಖೆಯನ್ನು ಕಾಣ್ತೀವ್ರಿ ನಾವು. ಎರಡು ಸಮಮಿತಿ ರೇಖೆಯನ್ನು ಕಾಣುತ್ತೇವೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು ಬರ್ರಿ. ಮುಂದಿನದಾಗಿ ಏನೈತ್ರಿ ಆ್ಯಕ್ಟಿವಿಟಿಗಳು ನಾವು ನೋಡೋಣ ರೀ. ಮುಂದಿನವರಿಗೆ ಇಟ್ಟು ಸಾಕು. ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋಗಳನ್ನು ನೋಡೋಣ. ಮುಂದಿನ ಕಂಡು ಹಿಡಿಯಿರಿ ಐತಿ, ಅದನ್ನು ಮುಂದಿನ ವಿಡಿಯೋ ಒಳಗೆ ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಹೊಸ ವಿಡಿಯೋಗಳು ನಿಮ್ಗೆ ದೊರೀತಾವೆ. ಆಗ ನಿಮ್ಗೆ ಹೊಸ ವಿಡಿಯೋಗಳನ್ನು ನಾವು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಧನ್ಯವಾದಗಳು.